ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಹಳೆ ಸಿನಿಮಾ ಡೈಲಾಗು ನಾನಾ ಪಾಟೇಕರ್ದು, ಬಚ್ಚೆ ಸಮಜ್ಕರ್ ಕಂಧೆ ಮೇ ಬಿಠಾ ಲಿಯಾ ತೋ ಕಾನ್ ಮೇ ಮುತ್ತಾ ಹೈ ಅಂತ. ಯಾರೋ ಒಬ್ಬ ಆತನಿಗೆ ಮೋಸ ಮಾಡಿರ್ತಾನೆ ನಾನಾ ಪಾಟೇಕರ್ಗೆ. ಅವಾಗ ನಾನೇ ಪಾಟೇಕರ್ ಈ ಮಾತನ್ನು ಹೇಳ್ತಾನೆ. ಅಂದರೆ ಮಗು ಅಂಥೇಳಿ ಹೆಗಲ ಮೇಲೆ ಕೂಡಿಸ್ಕೊಂಡೆ ಆತ ಕಿವಿಯಲ್ಲಿ ಉಚ್ಚೆ ಹೊಯ್ದ ಅಂತ. ಇವತ್ತು ಚಿರಾಗ್ ಪಾಸ್ವಾನ್ ನೋಡಿದಾಗ ನನಗೆ ಆ ಮಾತು ಈತನಿಗೆ ಅತ್ಯಂತ ಸೂಟೇಬಲ್ ಆದಂಥ ಮಾತಿದು ಅಂತ ನನಗನ್ನಿಸ್ತಾ ಇದೆ. ನರೇಂದ್ರ ಮೋದಿ ಅವರು ಈತನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡಿದ್ರು. ಈಗ ಈತ ಮೂತ್ರ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯೊಂದಿಗೆ ನಿತೀಶ್ ಕುಮಾರ್ ಜೊತೆಗೆ ಇದ್ದದ್ರಿಂದಾಗಿ ಬಿಹಾರದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈತನಿಗೆ ಕೊಟ್ಟಂಥ 5ಕ್ಕೆ 5 ಸೀಟುಗಳನ್ನು ಈತ ಗೆದ್ದು ಬಿಡ್ತಾನೆ. ಮೊದಲನೇದಾಗಿ ಹಾಜಿಪುರದಲ್ಲಿ ಈತನೇ ನಿಂತಿದ್ದಾಗ ಗೆಲ್ತಾನೆ. ಅದಾದಮೇಲೆ ಜಮ್ಮುವಿನಲ್ಲಿ ಈತನ ಬಾಮೈದನನ್ನು ನಿಲ್ಲಿಸಿರ್ತಾನೆ, ಆತನನ್ನು ಗೆಲ್ಲಿಸ್ತಾನೆ. ಅದಾದಮೇಲೆ ಖಗಾಡಿಪುರಲ್ಲಿ ರಾಜೇಶ್ ವರ್ಮಾ ಗೆಲ್ತಾನೆ. ವೈಶಾಲಿನಲ್ಲಿ ವೀಣಾದೇವಿ ಗೆಲ್ತಾಳೆ. ಜೊತೆಗೆ ಸಮಷ್ಟಿಪುರಲ್ಲಿ ಶಾಂಭವಿ ಚೌಧರಿ ಅಂತ 5 ಕ್ಯಾಂಡಿಡೇಟು, 5 ಜನ ಗೆಲ್ತಾರೆ. ಯಾವಾಗ ಗೆದ್ದ ತಕ್ಷಣ ಈತ ಏನು ಪರಿಭಾವಿಸ್ಬಿಡ್ತಾನೆ ಚಿರಾಗ್ ಪಾಸ್ವಾನ್, ನಾನು ಇಡೀ ಬಿಹಾರದ ನಾಯಕ, ನನಗಿಂತ ದೊಡ್ಡ ನಾಯಕರು ಯಾರಿಲ್ಲ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಏನಾದರೂ ಇದ್ದರೆ ನನ್ನಿಂದ ಇದೆ, ಇಲ್ಲದೆ ಹೋದರೆ ಇದಕ್ಕೆ ಸರ್ಕಾರ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ನನ್ನ 5 ಸೀಟುಗಳು ಇದರಲ್ಲಿ ಕಾರಣೀಭೂತ ಆಗಿದ್ದಾವೆ ಅಂತ ತನಗೆ ತಾನೇ ದುರಹಂಕಾರದಿಂದ ಮೆರಿತಾ ಇದ್ದಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ಆತನ ನಡವಳಿಕೆ ಒಂದೊಂದಾಗಿ ಹೇಳುತ್ತಾ ಹೋಗ್ತೀನಿ. ಆವಾಗ ನಿಮಗೆ ನಾನು ಹೇಳಿದ ಮಾತು ಮನವರಿಕೆ ಆಗ್ತದೆ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ, SC/ST ಉಪವಿಂಗಡಣೆ ಆಗಬೇಕು, ಜೊತೆಗೆ ಕ್ರಿಮಿ ಲೇಯರ್ ಅಂತೇನಿದೆ ಅದನ್ನು ಪಾಲಿಸಬೇಕು ಅಂತ. ಕ್ರಿಮಿ ಲೇಯರ್ ಪಾಲಿಸಬೇಕು ಅನ್ನೋದು ಜಸ್ಟಿಸ್ BR ಗವಾಯಿ ಅವರ ವೈಯಕ್ತಿಕವಾದ ಅಭಿಪ್ರಾಯ ಆಗಿರುತ್ತೆ, ಅದು ತೀರ್ಪು ಅಲ್ಲ. SC/ST ಮರುವಿಂಗಡಣೆ ಆಗಬೇಕು, ಉಪಜಾತಿಗಳಿಗೂ ಮೀಸಲಾತಿ ಸಿಗಬೇಕು ಅಂತ. ಈ ಮಾತಿಗೆ ಎಲ್ಲ ರಾಜ್ಯಗಳು ಒಪ್ಕೋತವೆ. ರಾಜ್ಯದ ಜವಾಬ್ದಾರಿ ಅದು. ರಾಜ್ಯಗಳು ಯಾವ ರಾಜ್ಯಗಳು ಇದನ್ನು ಪಾಲಿಸಬೇಕು ಅಂತ ಪಾಲಿಸ್ತವೆ. ಕೇಂದ್ರಕ್ಕೂ ಅದಕ್ಕೂ ಹೆಚ್ಚು ಸೀರಿಯಸ್ಸಾಗಿ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಚಾರ ಇಲ್ಲ. ಇನ್ನು ಕ್ರಿಮಿ ಲೇಯರ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಸಂಪುಟ ಮತ್ತು ಕೇಂದ್ರದ ವರಿಷ್ಠ ಮಂಡಳಿ ತೀರ್ಮಾನ ಮಾಡುತ್ತೆ, NDA ಸರ್ಕಾರ. ಕ್ರಿಮಿ ಲೇಯರ್ನ ನಾವು ಪಾಲಿಸಲಿಕ್ಕೆ ಆಗೋದಿಲ್ಲ, ಏಕೆ ಅಂತಂದರೆ ಅದು ಸಂವಿಧಾನದಲ್ಲಿ ಇಲ್ಲ, ಅದಕ್ಕೆ ಪ್ರಾವಿಷನ್ ಇಲ್ಲ ಅಂತ. ಈತ ದಲಿತ ವರ್ಗದಿಂದ ಬಂದಂಥ ವ್ಯಕ್ತಿ, ಪಾಸ್ವಾನ್ ಅನ್ನುವಂಥ ಪಂಗಡದಿಂದ ಬಂದಂಥ ವ್ಯಕ್ತಿ. ಈತನ ತಂದೆ ಹೆಸರು ರಾಮ್ ವಿಲಾಸ್ ಪಾಸ್ವಾನ್. ಆತ ಕೂಡ ಜಾತಿಯ ಆಧಾರದಲ್ಲಿಯೇ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥವನು. ತಳಸ್ಪರ್ಶಿ ಜನರ ಧ್ವನಿಯಾಗಿ ಇದ್ದು ಆ ಅಧಿಕಾರವನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಂಡಂಥ ಮನುಷ್ಯ ಈತನ ಅಪ್ಪ. ಈತ ಯಾವ ಕೇಂದ್ರ ವರಿಷ್ಠ ಮಂಡಳಿ ತೀರ್ಮಾನ ಮಾಡಿದೆಯೋ ಕ್ರಿಮಿ ಲೇಯರ್ ಬಗ್ಗೆ ನಾವು ಮಾತಾಡಬಾರ್ದು, ನಮ್ಮ ಒಪ್ಪಿಗೆ ಇಲ್ಲ ನಮಗೆ ಅದಕ್ಕೂ ಅಂತ ಹೇಳ್ತು, ಅದರ ತದ್ವಿರುದ್ಧವಾಗಿ ಈತ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಇಲ್ಲ, ಕ್ರಿಮಿ ಲೇಯರ್ನ ಜಾರಿಗೆ ತರಬೇಕು, SC/ST ಉಪವಿಂಗಡಣೆ ಆಗಬೇಕು. ಈ ವಿಚಾರದ ಕುರಿತು ವಿಚಾರಧಾರೆ, ಪಕ್ಷದ ವಿಚಾರಧಾರೆ, ಸರ್ಕಾರದ ವಿಚಾರಧಾರೆಗೆ ವ್ಯತಿರಿಕ್ತವಾಗಿ ಈತ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ವರಿಷ್ಠ ಮಂಡಳಿಗೆ ಇರುಸು ಮುರುಸಾಗ್ಲಿಕ್ಕೆ ಶುರು ಆಗುತ್ತೆ, ಮುಜುಗರ ಆಗುತ್ತೆ. ಏನು ಇವನು ಈ ಥರ ಮಾತಾಡ್ತಾ ಇದ್ದಾನೆ ಕೇಳಿದರೆ ನರೇಂದ್ರ ಮೋದಿ ಕ ಹನುಮಾನ್ ಹೂಮಯ ಅಂತಾನೆ. ನರೇಂದ್ರ ಮೋದಿ ಅತ್ಯಂತ ಅಪ್ಪಟ ಭಕ್ತ ಅನ್ನೋ ರೀತಿಯಲ್ಲಿ ಈತ ತನ್ನನ್ನು ತಾನು ಪ್ರಾರಂಭದಲ್ಲಿ ಬಿಂಬಿಸಿಕೊಂಡದ್ದು. ನಾವು ಕೂಡ ಒಳ್ಳೆ ನಾಯಕತ್ವವನ್ನು ಮೆರಿತಾನೆ ಮತ್ತು ಮಿಳಿತಗೊಳ್ತಾನೆ ಸರ್ಕಾರದಲ್ಲಿ. ಸರ್ಕಾರದ ಧೋರಣೆ ಇದೆ, ಅದಕ್ಕೆ ಅನುಗುಣವಾಗಿ ಈತ ಇರ್ತಾನೆ ಅಂತ ನಾವು ಕೂಡ ಪರಿಭಾವಿಸಿದ್ವಿ. ನಾ ಮಾತನ್ನು ಚಿರಾಗ್ ಪಾಸ್ವಾನ್ ಬಗ್ಗೆ 2-3 ಸಲ ಪ್ರಸ್ತಾಪ ಕೂಡ ಮಾಡಿದ್ದೀನಿ, ಉಲ್ಲೇಖ ಕೂಡ ಮಾಡಿದ್ದೀನಿ. ಅದಾದ ಮೇಲೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಮಳೆಗಾಲದ ಅಧಿವೇಶನದಲ್ಲಿ ವಿಷಯವನ್ನು ಇಡಲಾಗತ್ತೆ. ಅದಾದಮೇಲೆ ಅದನ್ನ ಜಂಟಿ ಸಮಿತಿಗೆ ಹಾಕಲಾಗತ್ತೆ. ಈತ ಸರ್ಕಾರದ ತಿದ್ದುಪಡಿಯ ತೀರ್ಮಾನ ಏನಿದೆ ಅದಕ್ಕೆ ವ್ಯತಿರಿಕ್ತವಾದಂಥ ಮಾತುಗಳನ್ನ ಆಡಲಿಕ್ಕೆ ಶುರು ಮಾಡ್ತಾನೆ. ಮುಸಲ್ಮಾನರ ಹಕ್ಕುಗಳನ್ನು ಕಿತ್ಕೊಳ್ಳಾಗ್ತಾ ಇದೆ, ಈ ರೀತಿಯಾಗಿ ಅದರಲ್ಲಿ ಮಹಿಳೆಯರು ಇರಬೇಕಾಗಿಲ್ಲ, ಬೇರೆ ಜಾತಿಯವರು ಅದರಲ್ಲಿ ಸೇರ್ಕೋಬಾರ್ದು, ಈ ರೀತಿಯಾದಂಥ ಅಂದರೆ ಸರ್ಕಾರದ ನಿಲುವೇನಿದೆ ಅದಕ್ಕೆ ತದ್ವಿರುದ್ಧವಾದಂಥ ಧೋರಣೆಯನ್ನು ಈತ ಕೇವಲ ಹಿಡೋದು ಅಷ್ಟೇ ಅಲ್ಲ, ಇದನ್ನು ಬಹಿರಂಗವಾಗಿ ಪತ್ರಕರ್ತರ ಎದುರಿಗೆ ಹೇಳೋದು. ಈತ ಹೇಳಲೇಬೇಕಾಗಿದ್ದರೆ, ಈತನಿಗೆ ಅಭಿಪ್ರಾಯ ಇದ್ದರೆ ಮಂತ್ರಿಮಂಡಲದ ಸಭೆ ನಡೆದಂಥ ಸಂದರ್ಭದಲ್ಲಿ ಈತ ತನ್ನ ಅಭಿಪ್ರಾಯವನ್ನೆಲ್ಲ ಮಂಡಿಸ್ಬೋದು. ಈತ ಕ್ಯಾಬಿನೆಟ್ ದರ್ಜೆಯ ಸಚಿವನಾಗಿರುವಂಥ ಮನುಷ್ಯ. ಆದರೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಲಾರದೆ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡು ಹೊರಗಡೆ ಬಂದ ತಕ್ಷಣ ತಾನೊಬ್ಬ ಪುರೋಗಾಮಿ ಅನ್ನುವ ರೀತಿಯಲ್ಲಿ, ತಾನೊಬ್ಬ ಬಂಡಾಯ ಅನ್ನುವ ರೀತಿಯಲ್ಲಿ ಈತ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ 3ನೇದು ಜಾತಿ ಜನಗಣತಿಯ ಬಗ್ಗೆ ರಾಹುಲ್ ಗಾಂಧಿ, ಲಾಲು ಯಾದವ್ ಎಲ್ಲರೂ ಮಾತಾಡ್ತಾ ಇರೋದು.
ಬೇಕು ಅಂತಲೇ ಹಿಂದೂ ಧರ್ಮವನ್ನು ಒಡೆಯಲಿಕ್ಕೆ ರಾಹುಲ್ ಗಾಂಧಿ ತಂದಿರುವಂಥ ಒಂದು ಅಸ್ತ್ರ ಇದು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಎಂಥ ಬಾಲಿಶವಾದದ್ದಂದರೆ ಸೌಂದರ್ಯ ಸ್ಪರ್ಧೆಯಲ್ಲಿಯೂ ಮೀಸಲಾತಿ ಇರಬೇಕು ಅಂತ ರಾಹುಲ್ ಗಾಂಧಿ ಮಾತಾಡ್ತಾನೆ. ಈತ ಜಾತಿ ಜನಗಣತಿ ಮಾಡಬೇಕು ಅಂತ ಈತ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಮೊದಲನೇದಾಗಿ ಬಿಹಾರದಲ್ಲಿ ಈಗಾಗಲೇ ನಿತೀಶ್ ಕುಮಾರ್ ಜಾತಿ ಜನಗಣತಿ ಮಾಡಿದ್ದಾರೆ, ಅದು ಅಟರ್ ಫೇಲ್ಯೂರ್ ಆಗಿದೆ. ಜನಗಣತಿ ಮಾಡುವ ಹಾಗಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ಆವಾಗ ನಿತೀಶ್ ಕುಮಾರ್ ಕೋರ್ಟಿಗೆ ಸುಳ್ಳು ಹೇಳ್ತಾರೆ, ಏನಂತ, ನಾವು ಜಾತಿ ಜನಗಣತಿ ಮಾಡ್ತಾ ಇಲ್ಲ, ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ, ಜಾತಿ ಜನಗಣತಿ ಕೇಂದ್ರದ ಅಧಿಕಾರ, ಅದು ನಾವು ಮಾಡಲಿಕ್ಕಾಗಲ್ಲ, ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಜಾತಿ ಜನಗಣತಿ ಮಾಡಿಸಿ ಅದನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ್ದು ಸ್ವತಃ ನಿತೀಶ್ ಕುಮಾರ್ಗೆ ಮುಳುವಾಗಿಬಿಡುತ್ತೆ. ಅಂಥ ಜಾತಿ ಜನಗಣತಿಯನ್ನು ಮತ್ತೆ ಜಾರಿಗೆ ತರಬೇಕು ದೇಶಾದ್ಯಂತ ಈ ಮನುಷ್ಯ ಮಾತಾಡ್ತಾನೆ. ಅಂದರೆ ರಾಹುಲ್ ಗಾಂಧಿಯ ಮಾತಿಗೆ ಅನುರೂಪವಾಗಿ ಅನುಗುಣವಾಗಿ ಈತ ಹೇಳುವಂಥ ಮಾತುಗಳು ನರೇಂದ್ರ ಮೋದಿಯವರ ಮನಸ್ಥಿತಿಗೆ, NDA ಸರ್ಕಾರದ ಮನಸ್ಥಿತಿಗೆ ವಿರುದ್ಧವಾದಂಥ ಧೋರಣೆ. ಅದಾದ ಮೇಲೆ ಈತ ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಮಾತಾಡ್ತಾನೆ. ಸರ್ಕಾರಕ್ಕೆ UPSCನಲ್ಲಿ ಲ್ಯಾಟ್ರಲ್ ಎಂಟ್ರಿ ತರಬೇಕು ಅಂತ ಯಾರ್ಯಾರು ಯಾವ ವಿಷಯದಲ್ಲಿ ತಜ್ಞರಾಗಿದ್ದಾರೋ ಅಂಥವರನ್ನು ಬಳಸ್ಕೊಳ್ಳೋದು ಸರ್ಕಾರಿ ಮಟ್ಟದಲ್ಲಿ ಅವ್ರಿಗೆ ಉನ್ನತ ಹುದ್ದೆಗಳನ್ನ ಕೊಡಬೇಕು ಅನ್ನುವಂಥ ಒಂದು ಒಳ್ಳೆಯ ಆಲೋಚನೆ ಅದು. ಇದರ ಕುರಿತಾಗಿ ವಿಪಕ್ಷದವರು ಇನ್ನಿರದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತವೆ. ಲ್ಯಾಟ್ರಲ್ ಎಂಟ್ರಿಯಿಂದ ಮೀಸಲಾತಿ ಹೊರಟೋಗುತ್ತೆ, ಯಾವ ದಲಿತರಿಗೆ ಸ್ಥಾನಮಾನ ಸಿಗಬೇಕು ಅವ್ರು ಸಿಗೋದಿಲ್ಲ ಅಂತ ಸಂಬಂಧವೇ ಇರಲಾರ್ದಂಥ ಅವೈಜ್ಞಾನಿಕವಾದಂಥ ಅತಾರ್ಕಿಕವಾದಂಥ ನಿಲುವನ್ನು ಮಂಡಿಸ್ತವೆ ವಿಪಕ್ಷಗಳು. ಈತ ಅವ್ರ ಜೊತೆ ಧ್ವನಿಯನ್ನು ಸೇರಿಸ್ತಾನೆ. ಯಾಕೆ ಆ ಧ್ವನಿಯನ್ನು ಸೇರಿಸ್ತಾನೆ? ತಾನು ದಲಿತರ ಧ್ವನಿ ಅಂತ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಿಕ್ಕೆ. ಈತ ದಲಿತರ ಮತಗಳ ಮೂಲಕ ಗೆದ್ದಿದ್ದೇನೆ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಅನುರೂಪವಾಗಿಯೇ ಮಾತಾಡ್ತಾನೆ, ಅನುಗುಣವಾಗಿಯೇ ಮಾತಾಡ್ತಾನೆ ವಿನಃ ನಾನು NDA ಸರ್ಕಾರದ ಭಾಗವಾಗಿದ್ದೇನೆ, ನಾನು ಮೈತ್ರಿ ಸರ್ಕಾರದಲ್ಲಿರುವಂಥ ವ್ಯಕ್ತಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಅನ್ನೋದು ಈತನಿಗೆ ಗೊತ್ತಿಲ್ಲ. ಈ ರೀತಿ ಮಾತಾಡಿ ಮುಜುಗರವನ್ನು ತರಿಸುವಂಥ ಕೆಲಸವನ್ನು ಮಾಡ್ತಾನೆ. ಮಾಡಿ ಕೇಂದ್ರ ಸರ್ಕಾರದ ಎಲ್ಲ ವಿಚಾರಗಳಲ್ಲಿ ವಿಪಕ್ಷದವರು ಈತನನ್ನು ನೋಡಿ ನಗುವ ಹಾಗೆ, ಸರ್ಕಾರದ ಬಗ್ಗೆ ಆಡಿಕೊಳ್ಳುವ ಹಾಗೆ ಮಾಡ್ತಾನೆ. ನೋಡಿ, ಭಾರತೀಯ ಜನತಾ ಪಕ್ಷ ಕೆಲವೊಂದು ಸಲ ಎಂಥ ತಪ್ಪುಗಳನ್ನು ಮಾಡಿಬಿಡ್ತಂದ್ರೆ ಭಾರತೀಯ ಜನತಾ ಪಾರ್ಟಿ, ಇವ್ರ ಹತ್ರ ದಲಿತ ಲೀಡರ್ಗಳಿಲ್ವಾ? ಎಲ್ಲ ಕಡೆ ಇದ್ದಾರೆ, ಮಾಡಲ್ಲ. ನೋಡಿ, ಅಲ್ಲಿ ಹೋಗ್ತಾರೆ, ಓಂ ಪ್ರಕಾಶ್ ರಾಜ್ಭರ್ ಅಂತ ತರ್ತಾರೆ ಉತ್ತರ ಪ್ರದೇಶದಲ್ಲಿ. ರಾಜ್ಭರ್ ಕಮ್ಯುನಿಟಿನಲ್ಲಿ ಬೇರೆ ಯಾರೂ ಇಲ್ವಾ? ಇನ್ನು ಕುರ್ಮಿ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಅನುಪ್ರಿಯಾ ಪಟೇಲ್ ಅಂತ ತರ್ತಾರೆ. ಅನುಪ್ರಿಯಾ ಪಟೇಲ್ ಬಿಟ್ಟರೆ ಬೇರೆ ಯಾರು BJPನಲ್ಲಿ ಇಷ್ಟು ವರ್ಷದಲ್ಲಿ ನಾಯಕರೇ ಆಗಿಲ್ವಾ? ಇನ್ನು ಪಾಸ್ವಾನ್ ಬೇರೆ ಯಾರು ಬೇಡವೇ ಬೇಡ. ಈತನ ಚಿಕ್ಕಪ್ಪ ಪಶುಪತಿ ಕುಮಾರ್ ಪಾಸ್ವಾನ್ ಇದ್ದಾರೆ, ಆತನ ಮಗ ಪ್ರಿನ್ಸ್ ಇದ್ದಾರೆ. ಅವ್ರನ್ನ ಅಮಿತ್ ಶಾ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಓಲೈಸಿದ್ರು. ಏನಂತ, ಬೇಡ, ನಾವು ಈ ಬಾರಿ ಚಿರಾಗ್ ಪಾಸ್ವಾನ್ಗೆ 5 ಸೀಟ್ಗಳನ್ನು ಕೊಡ್ತಾ ಇದ್ದೀವಿ, ನೀವು ಈ ಸಲ ಸ್ಪರ್ಧಿಸಬೇಡಿ. ಹಾಗೆ ನೋಡಿದರೆ ರಾಮ್ ವಿಲಾಸ್ ಪಾಸ್ವಾನ್ನ ತಮ್ಮ ಈ ಪಶುಪತಿ ಕುಮಾರ್ ಪಾಸ್ವಾನ್ ಇದ್ದಾರಲ್ಲ, ಇವರು ಹಿಂದಿನ ಸರ್ಕಾರದಲ್ಲಿ 2019ರ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಈ ಮನುಷ್ಯ ಆಹಾರ ಸಂಸ್ಕರಣಾ ಇಲಾಖೆ ಸಚಿವರಾಗಿದ್ದಂಥವ್ರು, ಸ್ವತಃ ಸಂಸತ್ ಸದಸ್ಯ, ಸಚಿವ. ಈ ಬಾರಿ ಅಮಿತ್ ಶಾ ಅವರು ಹೇಳ್ತಾರೆ, ಇಲ್ಲ 2026 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಲೋಕ್ ಜನಶಕ್ತಿ ಪಕ್ಷ ಏನಿದೆಯಲ್ಲ ಅದಕ್ಕೆ ನಾವು LJP ಕೊಡ್ತೀವಿ, ಟಿಕೆಟ್ ಕೊಡ್ತೀವಿ, ನಾವು ಮೈತ್ರಿಯನ್ನು ಮಾಡ್ಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ನಿಮ್ಮ ಚಿರಾಗನಿಗೆ ಬಿಟ್ಕೊಡಿ, ನಿಮ್ಮ ಅಣ್ಣನ ಮಗನಿಗೆ ಬಿಟ್ಕೊಡಿ ಅಂತ ಹೇಳಿದಕ್ಕೆ ಪಾಪ ಅವರು ಯಾವ ಮಾತಾಡಲಾರದೆ ಪಶುಪತಿ ಕುಮಾರ್ ತನ್ನ ಮಗ ಪ್ರಿನ್ಸ್ಗೂ ಒಪ್ಪಿಸಿ ಈ ಬಾರಿ ಚುನಾವಣೆಯಿಂದ ದೂರ ಉಳಿತಾರೆ. ಅಮಿತ್ ಶಾ ಅವರು ಹೇಳಿರೋ ಮಾತಿಗೆ, ನರೇಂದ್ರ ಮೋದಿ ಹೇಳಿರೋ ಮಾತಿಗೆ. ಸ್ವತಃ ಸಂಸತ್ ಸದಸ್ಯನಾಗಿದ್ದಂಥ ಮನುಷ್ಯ ತನ್ನ ಸ್ವಂತ ಅಣ್ಣನ ಮಗ, ಯಾರಿಂದ ಪಕ್ಷ ಇಬ್ಬಾಗ ಆಯಿತು LJP, ಒಂದು ಚಿರಾಗ್ ಪಾಸ್ವಾನ್ ಪಾರ್ಟಿ ಆಯಿತು, ಇನ್ನೊಂದು ಪಶುಪತಿ ಕುಮಾರ್ ಪಾರ್ಟಿ ಆಗುತ್ತೆ. ಹೀಗಿರುವಾಗ ಈಗ ಏನಾಯಿತು, ಯಾವಾಗ ಈತ ಈ ರೀತಿ ಕಿವಿಯಲ್ಲಿ ಮೂತ್ರ ಮಾಡುವಂಥ ಕೆಲಸ ಮಾಡಿದ ಅಮಿತ್ ಶಾ ಅವರು ಅದಕ್ಕೆ ಜಾಪಾಳ ಮಾತ್ರೆ ಕೊಡಬೇಕು ಇವನಿಗೆ ಅಂತ ತೀರ್ಮಾನ ಮಾಡ್ತಾರೆ. ಇವನಿಗೆ ಇದೇ ರೀತಿ ಇದರ ಹಿಂದೆ ಉದ್ದೇಶ ಏನು ಅಂತ ಹೇಳ್ಬಿಡ್ತೀನಿ. ಯಾಕೆ ಈ ಕೆಲಸ ಮಾಡಿದ ಚಿರಾಗ್ ಪಾಸ್ವಾನ್ ಯಾಕೆ ಈ ಕೆಲಸ ಮಾಡಿದ ಅಂದರೆ 2026ರ ಚುನಾವಣೆ, ವಿಧಾನಸಭಾ ಚುನಾವಣೆ ಬರ್ತೀವಿ ಬಿಹಾರದಲ್ಲಿ. ಆ ಸಂದರ್ಭದಲ್ಲಿ ನಾನು ಈ ರೀತಿ ಇವ್ರು ಬಂಡಾಯ ಮಾಡ್ತಾಯಿದ್ರೆ ನನಗೆ ಬಗ್ತಾರೆ, ನಾನು ಹೇಳ್ದಂಗೆ ಕೇಳ್ತಾರೆ, ಆವಾಗ ನಾನು ಬಾರ್ಗೇನ್ ಮಾಡ್ಬೋದು, ಹೆಚ್ಚು ಸೀಟುಗಳನ್ನು ನಾನು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ BJPಯಿಂದ ಕಿತ್ಕೋಬೋದು, ಹೆದರ್ಸಿಟ್ಕೋಬೇಕು. ಅವಿಶ್ವಾಸ ಮತ ಬಂದಂಥ ಸಂದರ್ಭದಲ್ಲಿ ನಾನು ನಿಮ್ಮ ವಿರುದ್ಧವಾಗಿ ಮತ ಹಾಕ್ತೀನಿ ಅಂತ ಹೆದರ್ಸ್ಬಿಟ್ರೆ ಸರ್ಕಾರ ಉಳಿಸ್ಕೊಳ್ಳಿಕ್ಕಾಗಿ ನಾನು ಹೇಳ್ದಂಗೆ ಕೇಳುತ್ತೆ BJP ಸರ್ಕಾರ, NDA ಸರ್ಕಾರ. ನನ್ನ ಕಡೆ 5 ಸೀಟುಗಳಿದ್ದಾವೆ, ನಾನು ಬರೀ ನಮ್ಮ 5 ಸೀಟನ್ನು ಕಿತ್ಕೊಂಡ್ಬಿಟ್ರೆ ನರೇಂದ್ರ ಮೋದಿ ಅಲ್ಲಾಡ್ತಾರೆ, ಅದಕ್ಕೆ ನನ್ನ ಆಟ ಆಡಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಆದರೆ
ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದ್ದಾರಲ್ಲ, ಇಂಥವ್ರು ಭಾಳಷ್ಟು ಜನರಿಗೆ ನೀರು ಕುಡಿಸಿ ಅಭ್ಯಾಸ ಇರುವಂಥವ್ರು. ಎಂತೆಂಥ ಪಾರ್ಟಿಗಳು 3 ಲಗಾಟಿ ಹೊಡೆಯೋ ಹಾಗೆ ಮಾಡಿದವರು ಅವರು ರಾಜಕಾರಣದಲ್ಲಿ. 13 ರಾಜ್ಯಗಳಲ್ಲಿ ಅಧಿಕಾರವನ್ನು ಹೊಂದಿರುವಂಥ ಭಾರತೀಯ ಜನತಾ ಪಾರ್ಟಿ. ಅವರಿಗೆ ಚಿರಾಗ್ ಪಾಸ್ವಾನ್ ಎನ್ನುವಂಥ ಈ ಪಿಳ್ಳೇನರಿ ಯಾವ ಮೂಲೆ ಲೆಕ್ಕ ಬರುತ್ತೆ? ಏನು ಮಾಡಿರ್ಬೋದು ಹೇಳಿ ಅಮಿತ್ ಶಾ ಅವರು? ಅಮಿತ್ ಶಾ ಅವರು ತಕ್ಷಣ ಈತನ ಚಿಕ್ಕಪ್ಪಗೆ ಫೋನ್ ಮಾಡಿಸ್ತಾರೆ. ಯಾರಿಗೆ? ಪಶುಪತಿ ಕುಮಾರ್ಗೆ ಫೋನ್ ಮಾಡಿಸ್ತಾರೆ. ಪಶುಪತಿ ಕುಮಾರ್ ಪಾರಸ್, ನಿನ್ನ ಮಗ ಪ್ರಿನ್ಸ್ನನ್ನು ಕರ್ಕೊಂಬರ್ತಾರೆ. ಬಂದ ತಕ್ಷಣ ಫೋಟೋಗ್ರಾಫರ್ ಕರೀತಾರೆ. ಕರ್ಕೊಂಬಂದು ಅವ್ರ ಕೈಗೆ ಬೊಕ್ಕೆ ಕೊಡ್ತಾ ಇರುವಂಥ ಪ್ರಿನ್ಸು ಅಮಿತ್ ಶಾ ಅವ್ರಿಗೆ ಬೊಕ್ಕೆ ಕೊಡುವಂಥ ಒಂದು ಫೋಟೋ ತೆಗೆಸಿ ಎಲ್ಲ ಪೇಪರ್ಗೆ ಹಾಕ್ಸ್ತಾರೆ. ಅಂದರೆ ನೀನೇನಾದರೂ ತಲೆಹರಟೆ ಮಾಡಿದರೆ ನಿನ್ನ ಸ್ವಂತ ಚಿಕ್ಕಪ್ಪ ನಮ್ಮ ಜೊತೆ ಬರಲಿಕ್ಕೆ ರೆಡಿ ಇದ್ದಾರೆ. ಅವರ ಚಿಕ್ಕಪ್ಪ ಬರ್ತೀನಿ ಅಂದ ತಕ್ಷಣ ಶಾಂಭವಿ ಚೌಧರಿ ಈಗಾಗಲೇ MP ಆಗಿರೋರು ನರೇಂದ್ರ ಮೋದಿ ಕಡೆ ಬರ್ತಾರೆ. ರಾಜೇಶ್ ವರ್ಮಾ ಬರ್ತಾರೆ. ವೀಣಾದೇವಿ ಆಲ್ರೆಡಿ ಬಂಡಾಯ ಪಶುಪತಿ ಜೊತೆ ಗುರುತಿಸ್ಕೊಂಡವರು, ಅವ್ರು ಬರ್ತಾರೆ. ಇರೋದೇ 5 ಸೀಟು, 5ರಲ್ಲಿ 3 ಬಂದುಬಿಟ್ರೆ ಪಕ್ಷವೇ ಉಳಿಯೋದಿಲ್ಲ. ಕೊನೆಗೆ ಈತನ ಜೀಜಾಜಿ ಇಬ್ಬರು ಉಳ್ಕೋತಾರೆ. ಇಂಥದ್ದೊಂದು ಗೇಮನ್ನು ಅಮಿತ್ ಶಾ ಅವರು ಆಡುವ ಮೂಲಕ ಬರೋಬ್ಬರಿ ಯಾವ ರೀತಿ ಎನ್ಕೌಂಟರ್ ಮಾಡಬೇಕು ಆ ರೀತಿ ಎನ್ಕೌಂಟರ್ ಮಾಡ್ತಾರೆ. ಈಗ ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿ ಅಮಿತ್ ಶಾ ಅವರು ನನ್ನ ಪಾರ್ಟಿಯನ್ನು ಒಡೆಯುವಂಥ ಮನಸ್ಥಿತಿಯಲ್ಲಿದ್ದಾರೆ ಅಂತ ತನ್ನ ಸ್ನೇಹಿತರೆದುರಿಗೆ ಗುಸು ಮಾತಾಡ್ತಾ ಇದ್ದಾನೆ. ಗೊಳೋ ಅಂತ ಹೇಳ್ತಾ ಇದ್ದಾನೆ. ಈತ ನಿಯತ್ತಾಗಿ ನಿಷ್ಠೆಯಿಂದ ಹನುಮಂತನ ರೀತಿಯಲ್ಲಿಯೇ ಇದ್ದಿದ್ರೆ ನರೇಂದ್ರ ಮೋದಿಯವರು ಒಂದಿಲ್ಲೊಂದು ದಿವಸ ಈತನನ್ನು ಬಿಹಾರದ ಮುಖ್ಯಮಂತ್ರಿ ಮಾಡಿದರೂ ಮಾಡ್ತಾಯಿದ್ರೇನು. ಈತ ಇನ್ನೂ ಸರ್ಕಾರ ಶುರುವಾಗಿ 2 ತಿಂಗಳಿಲ್ಲ, ಆಗಲೇ ಈತ ಬಾಲ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡಿದರೆ ಅಮಿತ್ ಶಾ ನರೇಂದ್ರ ಮೋದಿ ಬಿಡ್ತಾರೇನ್ರಿ? ಅವ್ರಿಗೆ ಗೊತ್ತಿರೋ ಅಷ್ಟು ರಾಜಕೀಯ ಈತನಿಗೆ ಗೊತ್ತಿದೇನ್ರಿ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ಗಳಿದ್ದಾವೆ. ಸಾಧ್ಯವಾದಷ್ಟು ಆರ್ಥಿಕವಾಗಿ ನಮ್ಮ ಜೊತೆ ನಿಲ್ಲಿ. ಏಕೆಂದರೆ ಇದೊಂದು ಸದೃಢವಾಗುವ ಮೂಲಕ ಅಭಿಯಾನವನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ. ನಮಸ್ಕಾರ.